ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಗೋಧಿ ಉಂಡೆ ಹೇಗೆ ಮಾಡೋದಂತ ನೋಡೋಣ. ಮೊದಲು ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮು ಮತ್ತು ಡ್ರೈ ಫ್ರೂಟ್ಸ್ ಬೇರೆ ಇದ್ದರೆ ಅದು, ಮತ್ತು ತುಪ್ಪ ಬೇಕಾಗುತ್ತೆ, ಮತ್ತು ಏಲಕ್ಕಿ. ಮೊದಲು ಒಂದು ಅರ್ಧ ಬೌಲ್ನಷ್ಟು ತುಪ್ಪ ಹಾಕಿಬಿಟ್ಟು ಬಾದಾಮು, ಗೋಡಂಬಿಯನ್ನು ಹುರ್ಕೊಳ್ಬೇಕು. ಆನಂತರ ದ್ರಾಕ್ಷಿಯನ್ನು ಹಾಕಿಬಿಟ್ಟು ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ. ಅದನ್ನು ತಗೊಂಡ್ಬಿಟ್ಟು ಅದೇ ಬಾಣಲೆಗೆ ಉಳಿದ ತುಪ್ಪ ಹಾಕಿಬಿಟ್ಟು ಒಂದು ಬೌಲ್, ದೊಡ್ಡ ಬೌಲ್ನಿಂದ ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಗೋಧಿ ತೊಗೊಂಡು ಮಿಲ್ಲಲ್ಲಿ ಹಾಕ್ಸಿದ ಹಿಟ್ಟು ಈ ರೀತಿ ಕೆಂಪಗೆ ಹುರಿಬೇಕು. ಸುವಾಸನೆ ಬರೋವರೆಗೆ ಹುರ್ಕೊಳ್ಬೇಕು. ನೋಡಿ, ಕಲರ್ ತುಂಬ ಚೇಂಜ್ ಆಗಿಬಿಡುತ್ತೆ. ಚೇಂಜ್ ಆಗೋವರೆಗೆ ಹುರ್ಕೊಂಡು ಅದನ್ನು ತೆಗೆದುಬಿಟ್ಟು ನಾವೆಷ್ಟು ಗೋಧಿ ಹಿಟ್ಟು ತೊಗೊಂಡಿರ್ತೀವೋ ಅಷ್ಟು ಬೆಲ್ಲ ಹಾಕ್ಕೋಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು ಒಳ್ಳೆಯದು, ಅಂದರೆ ಬೇಗ ಕೆಡೋದಿಲ್ಲ ಉಂಡೆಗಳು. ನೋಡಿ, ಬೆಲ್ಲವನ್ನು ಕರಗಿಸಿದಾದ್ಮೇಲೆ ಸ್ವಲ್ಪ ಸೋಸ್ಕೊಳ್ಬೇಕು. ಕಸ ಕಟ್ಟೆ ಇದ್ದರೆ ಕ್ಲೀನ್ ಆಗಿಬಿಡುತ್ತೆ. ಆಮೇಲೆ ಕರಗಿಸಿದ ಬಾಳಿಗೆನ ಈ ರೀತಿ ತೊಳ್ಕೊಳ್ಬೇಕು ನೀಟಾಗಿ. ಸ್ವಚ್ಛ ತೊಳ್ಕೊಂಡ್ಮೇಲೆ ಆಮೇಲೆ ಅದೇ ಬಾಣಲೆಗೆ ಪಾಕವನ್ನು ಹಾಕಿ ಎಲ್ಲ ಡ್ರೈ ಫ್ರೂಟ್ಸು, ಏಲಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸಿಬಿಟ್ಟು ನಾವು ಕುದಿಸ್ಕೊಂಡ ಪಾಕವನ್ನು ಹಾಕಿಬಿಟ್ಟು ಕಲಿಸ್ಕೊಳ್ಬೇಕು. ಬಿಸಿ ಇರುವಾಗ ಸ್ಪೂನಿಂದ ಕೈ ಆಡಿಸಿ ಆಮೇಲೆ ಕೈಯಿಂದ ನಾವು ಉಂಡೆ ಕಟ್ಬೋದು. ತುಂಬ ಹೆಲ್ದಿಯಾದ ಉಂಡೆ ಅಂತ ಹೇಳ್ಬೋದು. ಮಕ್ಕಳಿಗೆ ದಿನಂಪ್ರತಿ ಒಂದೊಂದು ಕೊಟ್ಟರೆ ಆರೋಗ್ಯಕ್ಕೆ ಒಳ್ಳೆಯದು. ಗೋಧಿನೂ ಆರೋಗ್ಯಕ್ಕೆ ಒಳ್ಳೆಯದು, ಬೆಲ್ಲನೂ ಒಳ್ಳೆಯದು. ಹೀಗಾಗಿ ಒಂದು ಹೆಲ್ದಿಯಾದ ಉಂಡೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದು. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.